ನಿಮಗೆಲ್ಲ ಜೆಪಿ ನಗರ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಗೊತ್ತೇ ಇರುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅಲ್ಲಿ ಲೊಕೇಟ್ ಆಗಿರೋ ಪ್ರಾಪರ್ಟಿನೇ ನಾನು ಇವತ್ತು ತೋರಿಸ್ತಾ ಇರೋದು. ಈಗ ನೋಡಿ, ಸಿಟಿ ಲಿಮಿಟ್ಸ್ ಪ್ರಾಪರ್ಟಿ ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಬ್ರೋಕರೇಜ್ 1% ಕೊಡಿ, 2% ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ನಿಮ್ಗೆ ಆತರ ತೊಂದ್ರೆ ಯಾವ್ದು ಇಲ್ಲ. ಡೈರೆಕ್ಟ್ ಆಗಿ ಬನ್ನಿ, ನಿಮ್ಗೆ ಸೈಟ್ ಇಷ್ಟ ಆಯ್ತಾ ಓನರ್ ಹತ್ರನೇ ಮಾತಾಡಿ ಇಮಿಡಿಯೇಟ್ ಬುಕಿಂಗ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. BDA ಅಪ್ರೂವಲ್ ಎ ಖಾತಾ ಕೂಡ ಇದೆ. ಜಸ್ಟ್ 1.5 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಇದೆ. ನೋಡಿ ಲೊಕ್ಯಾಲಿಟಿ ಯಾವ ತರ ಇದೆ. ಖಾತಾ ರೆಡಿ ಇರೋದ್ರಿಂದ ನೀವು ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮನೆ ಕಟ್ಕೋಬಹುದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಒಂದು ಒಳ್ಳೆ ಪ್ರಾಪರ್ಟಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಟಿ ಲಿಮಿಟ್ಸ್ ಅಲ್ಲಿ ಇರುತ್ತೆ, BDA ಎ ಖಾತಾ ಪ್ಲಾಟ್ ಆಗಿರುತ್ತೆ, ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರುವಂಥ ಪ್ರಾಪರ್ಟಿ ಆಗಿರುತ್ತೆ. ಯಾರಾದರೂ ಒಂದು ಒಳ್ಳೆ ಸಿಟಿಯಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡೋದು ನೋಡ್ತಾ ಇದ್ರೆ ಈ ಪ್ರಾಪರ್ಟಿ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದಿವ್ಯಾ ಅವರು. ಈ ಪ್ರಾಪರ್ಟಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ, ಬನ್ನಿ. ದಿವ್ಯಾ ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಓಕೆ, ಡೈರೆಕ್ಟ್ ಓನರ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಶನ್ ಬರ್ತಾ ಇದೆ? ಇದು JP ನಗರ್ 9th ಫೇಸ್ ಬರುತ್ತೆ. ಇಲ್ಲಿ BBMP ಆಫೀಸ್ ಇದೆ. BBMP ಆಫೀಸ್ ಪಕ್ಕದ ರೋಡೇ ಬರುತ್ತೆ. BBMP ಆಫೀಸ್ ಪಕ್ಕದ ರೋಡ್. ಹಾಗಾದ್ರೆ ನಾವು ಸಿಟಿಯಿಂದ ಬರೋದಾದ್ರೆ ಹೆಂಗ್ ಬರ್ಬೋದು? ಇಲ್ಲೇ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಇದೆ. ಜಸ್ಟ್ ನಿಮ್ಗೆ 1.6 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ. ಮೆಟ್ರೋ ಸ್ಟೇಷನ್ ಫೋರಂ ಮಾಲ್ ಇದೆಯಲ್ಲ, ಅಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಜಸ್ಟ್ 1.6 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ಇದೇನ್ ಲೇಔಟ್? ಲೇಔಟ್ ಅಂತ ಏನು ಇಲ್ಲ, ಇದು BDA ಪ್ರಾಪರ್ಟಿ. BDA ಆಕ್ಷನ್ ಅಲ್ಲಿ ಅವ್ರು ತಗೊಂಡಿರುವಂತದ್ದು ಪ್ರಾಪರ್ಟಿ. ಅವರು ರೀಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಓನರ್ ಕಡೆಯಿಂದ, ಡೈರೆಕ್ಟ್ ಓನರ್ ಇಂದ ಸಿಗ್ತಾ ಇದೆ. ಓಕೆ, ಸ್ಕ್ವೇರ್ ಫೀಟ್ ಎಷ್ಟಿದೆ ಇದು? 600 ಸ್ಕ್ವೇರ್ ಫೀಟ್ ಡೈಮೆನ್ಷನ್ ಬರುತ್ತೆ. BDA ಎ ಖಾತಾ. ಓಕೆ, ಸೊ ವೀಕ್ಷಕರೇ, ಇದು ನಿಮಗೆ JP ನಗರ್ 9th ಫೇಸ್ ಅಲ್ಲಿ ಲೊಕೇಟೆಡ್ ಆಗಿರುವಂತ ಡೈರೆಕ್ಟ್ ಓನರ್ ಕಡೆ ಸಿಗ್ತಾ ಇರುವಂತ ಪ್ರಾಪರ್ಟಿ ಆಗಿರುತ್ತೆ. ಸೊ ಹತ್ರದಲ್ಲಿ ನಿಮ್ಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಕೇಳಿರ್ಬೋದು. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್. ಹೌದು, ಅಲ್ಲಿಂದ 1.5 ಕಿಲೋಮೀಟರ್ ಅಲ್ಲೇ ಲೊಕೇಟೆಡ್ ಆಗಿರೋದು. ಹಾಗೆ ಫೋರಂ ಮಾಲ್ ಕೂಡ ನಿಮ್ಗೆ ಹತ್ರ ಇರುತ್ತೆ. ಸರೌಂಡಿಂಗ್ ಕನೆಕ್ಟಿವಿಟಿ ಯಾವ ತರ ಇದೆ ಇಲ್ಲಿ? ಸರೌಂಡಿಂಗ್ ಕಮ್ಯುನಿಟಿ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು, ಎಲ್ಲ ಸುತ್ತಲೂ ಮನೆ ಇದೆ. ಸಿಟಿ ಔಟ್ಸ್ಕರ್ಟ್ಸ್ ಅಲ್ವೇ ಅಲ್ಲ. ಜಸ್ಟ್ ಇವಾಗ ಬಂದು ಮನೆ ಕಟ್ಕೊಂತೀವಿ ಅಂತ ಅಂದ್ರೂ ಇಮಿಡಿಯೇಟ್ ಆಗಿ ಮನೆ ಕಟ್ಸ್ಕೋಬಹುದು. ರಿಜಿಸ್ಟ್ರೇಷನ್ ಕೂಡ ಇಮಿಡಿಯೇಟ್ ಆಗುತ್ತೆ. ಎ ಖಾತಾ ನಿಮ್ಗೆ ಗೊತ್ತಲ್ಲ, BDA ಎ ಖಾತಾ ಅಂತ ಅಂದ್ರೆ ಯಾವುದೇ ತರ ತೊಂದರೆ ಇಲ್ಲ. SBI ಬ್ಯಾಂಕ್ ಅಲ್ಲಿ ಕೂಡ ಲೋನ್ ಮಾಡಿಸ್ಕೊಳ್ತೀನಿ. SBI ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ. ಓಕೆ, ಸೊ BDA ಅಲ್ಲಿ ಆಕ್ಷನ್ ಅಲ್ಲಿ ಸಿಕ್ಕಿರುವಂತ ಪ್ರಾಪರ್ಟಿ ಅವ್ರಿಗಾಗ ಸೇಲ್ ಮಾಡ್ತಾ ಇರೋದು. ಹೌದು. ಓಕೆ, ಸೊ ನೋಡ್ತಾ ಇದ್ದೀರಾ, ಪ್ರಾಪರ್ಟಿ ಇದೇ ಆಗಿರುತ್ತೆ ವೀಕ್ಷಕರೇ. 600 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಪ್ರಾಪರ್ಟಿ ಇರೋದು. ಇಮಿಡಿಯೇಟ್ ಆಗಿ ಯಾರಾದ್ರೂ ಮನೆ ಕಟ್ಕೊಂಡಿರೋದಕ್ಕೆ JP ನಗರ್ ಅಂತ ಒಂದು ಒಳ್ಳೆ ಡೆವಲಪ್ಮೆಂಟ್ ಏರಿಯಾದಲ್ಲಿ ಸೈಟ್ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಸುತ್ತ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುವಂತದ್ದು, ಎಲ್ಲ ಮನೆ ಬಂದಿದೆ. ಸೊ ಅಕ್ಕಪಕ್ಕ ನಿಮ್ಗೆ ಎಲ್ಲಾ ಕಡೆ ಮನೆನೇ ಕಾಣಿಸ್ತಾ ಇರುವಂತದ್ದು. ರೋಡ್ ಎಲ್ಲ ಎಷ್ಟು ಫೀಟ್ ಬರುತ್ತೆ ಮ್ಯಾಮ್? ಇದು 30 ಫೀಟ್ ರೋಡ್ ಇದೆ ನಿಮಗೆ. ಇಲ್ಲಿ ಡ್ರೈನೇಜ್ ಎಲ್ಲ ಎಲ್ಲಾನು ಫೆಸಿಲಿಟಿ ಇದೆ. ಆಸ್ ಇಟ್ ಇಸ್ ಅ BDA ಪ್ರಾಪರ್ಟಿ ಅನ್ನೋದ್ರಿಂದ ನಿಮ್ಗೆ ಯಾವುದೇ ತರ ಕೊರತೆ ಬರಲ್ಲ. ಎಲ್ಲಾನು ಅವೈಲಬಲ್ ಆಗಿದೆ. ಬೆಸ್ಕಾಂ ಅವ್ರು ಬಂದ್ಬಿಟ್ಟು ನಿಮ್ಗೆ ಕರೆಂಟ್ ಫೆಸಿಲಿಟಿ ಕೊಡ್ತಾರೆ. BWSSP ಇಂದ ವಾಟರ್ ಫೆಸಿಲಿಟಿ ಸಿಗುತ್ತೆ. ಯಾವುದೇ ತರ ತೊಂದರೆ ಇಲ್ಲ. ಮತ್ತೆ ಸೈಲೆಂಟ್ ಏರಿಯಾ, ಯಾವುದೇ ತರ ತೊಂದರೆ ಆಗೋದು, ಅಟ್ಮಾಸ್ಫಿಯರ್ ನೋಡ್ತಾ ಇರ್ಬೋದು, ತುಂಬಾ ಪೀಸ್ಫುಲ್ ಆಗಿದೆ. ಪ್ರೈಮ್ ಲೊಕೇಶನ್, ನಿಮಗೆ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟರ್, ನೈಸ್ ರೋಡ್ ಕೂಡ ಕನೆಕ್ಟಿವಿಟಿ ಇದೆ, ಮಾಲ್ ಕನೆಕ್ಟಿವಿಟಿ ಇದೆ, ಸ್ಕೂಲ್ಸ್, ಕಾಲೇಜಸ್, ಹೈವೇ. ನಿಮ್ಗೆ ಗೊತ್ತು 100 ಫೀಟ್ ರೋಡ್ ಎಷ್ಟು ದೂರ ಇದೆ ಅಂತ ಎಲ್ಲರೂ ಕೇಳ್ತಾರೆ. 100 ಫೀಟ್ ರೋಡ್ಗೂ ಕನೆಕ್ಟಿವ್ ಆಗಿರುವಂತ ಪ್ರಾಪರ್ಟಿನೇ ನಾನು ಇವತ್ತು ತೋರಿಸ್ತಾ ಇರೋದು. ಓಕೆ, ಪ್ರೈಸ್ ಹೇಳ್ಬಿಡಿ. ಪ್ರೈಸ್ ಬಂದ್ಬಿಟ್ಟು 14,500 ರುಪೀಸ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈಗ ನೋಡಿ, ಸಿಟಿ ಲಿಮಿಟ್ಸ್ ಪ್ರಾಪರ್ಟಿ ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಬ್ರೋಕರೇಜ್ 1% ಕೊಡಿ, 2% ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ನಿಮ್ಗೆ ಆತರ ತೊಂದರೆ ಯಾವ್ದು ಇಲ್ಲ. ಡೈರೆಕ್ಟ್ ಆಗಿ ಬನ್ನಿ, ನಿಮ್ಗೆ ಸೈಟ್ ಇಷ್ಟ ಆಯ್ತಾ ಓನರ್ ಹತ್ರನೇ ಮಾತಾಡಿ ಇಮಿಡಿಯೇಟ್ ಬುಕಿಂಗ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ವೀಕ್ಷಕರೇ, ಪ್ರೈಸ್ ಬಂದು ನಿಮಗೆ 14,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗಿರುತ್ತೆ. ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರುವಂತ ಪ್ರಾಪರ್ಟಿ ಆಗಿರುತ್ತೆ. ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತೀರಾ? ಆಫರ್ ಇದೆ ಅಂತ ಹೇಳ್ತಾ ಇದ್ದೀರಾ, ಏನ್ ಆಫರ್ ಕೊಡ್ತೀರಾ? ನಿಮ್ಮ ವಿಡಿಯೋನ ಶೇರ್ ಮಾಡ್ಕೊಂಡು ಬರೋರಿಗೆ ರಿಜಿಸ್ಟ್ರೇಷನ್ ನಲ್ಲಿ 10% ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಆಫರ್ ಕೂಡ ಕೊಟ್ಟಿದ್ದಾರೆ ವಿತೌಟ್ ಎನಿ ಬ್ರೋಕರೇಜ್ ನಿಮ್ಗೆ. ಮತ್ತೆ ಅದರಲ್ಲೂ ಆಫರ್ ಕೂಡ ಸಿಗ್ತಾ ಇದೆ ನಮ್ಮ ಚಾನೆಲ್ ಕಡೆಯಿಂದ ಬರುವಂತ ಕಸ್ಟಮರ್ಸ್ಗೆ. ಸೊ ನಿಮ್ಗೆ ರಿಜಿಸ್ಟ್ರೇಷನ್ ಅಲ್ಲಿ 10% ಡಿಸ್ಕೌಂಟ್ ಕೂಡ ಇರುತ್ತೆ. ಓಕೆ ಮ್ಯಾಮ್, ಸೊ ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ಕಿರುತ್ತೆ ಈ ಪ್ರಾಪರ್ಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮ್ಯಾಮ್, ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.